ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಪ್ರೋತ್ಸಾಹಿಸಿ. ಕೂಡ್ಲಿಗಿ ಪಟ್ಟಣದಲ್ಲಿ ಕುಡಿಯುವ ನೀರಿಗೂ ತಾಪತ್ರಯ. ಪಟ್ಟಣದ 6ನೇ ವಾರ್ಡ್, ಸಂಡೂ ರಸ್ತೆ ಮತ್ತು ಊರಮ್ಮ ಬಾವಿ ರಸ್ತೆ ಸೇರಿದಂತೆ ಸುತ್ತಮುತ್ತಲಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುವಂತಾಗಿದೆ. ಅಲ್ಲದೆ ವೀರಭದ್ರ ಚಿತ್ರಮಂದಿರ ಹಿಂಭಾಗದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು 6 ತಿಂಗಳಿಂದ ಹಿಡಿದು ಇಲ್ಲಿಯವರೆಗೆ ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. 8 ರಿಂದ 15 ದಿವಸಗಳವರೆಗೆ ನೀರು ಸಿಗದಂತಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಬಗ್ಗೆ ಕೇಳಿದರೆ ಅಲ್ಲಿ ಪೈಪ್ ಹೊಡೆದಿದೆ, ಇಲ್ಲಿ ಪೈಪ್ ಹೊಡೆದಿದೆ ಎಂದು ನಯವಾಗಿ ಜಾರಿಕೊಳ್ಳುತ್ತಾರೆ. ಮಳೆಯ ಕೊರತೆಯಿಂದ ನೀರಿನ ಅಭಾವವಿದೆಯಾದರೂ ಕುಡಿಯುವ ನೀರಿನ ಅಗತ್ಯತೆಯನ್ನು ಮನಗಂಡು ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕಾಗಿದ್ದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಬಗ್ಗೆ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಸಮಸ್ಯೆ ಹೀಗೆ ಮುಂದುವರೆದರೆ ಪಟ್ಟಣ ಪಂಚಾಯಿತಿಯ ಮುಂದೆ ಖಾಲಿ ಕೊಡಗಳನ್ನು ಹಿಡಿದುಕೊಂಡು ಪ್ರತಿಭಟನೆ ಮಾಡುತ್ತೇವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಜೆ. ಸೊಲ್ಲೇಶ್, ಕೂಡ್ಲಿಗಿ. ಎಷ್ಟು ದಿನ ಆತ ಪೈಪ್ ಕಟ್ ಮಾಡ್ತಾರ ನೀರು ಯಾರು ಬಿಡ್ತಾರ ಮತ್ತೆ ಕೇಳಿದ್ರೆ ಏನಂತ ಪೈಪ್ ರಿಪೇರಿ ಮಾಡಿ ಬಿಟ್ಟಿಲ್ಲ. ನೀರೇ ಇಲ್ಲ ನೋಡ್ತಾರ. ಈಗ ಯಾರು ಗೆದ್ದರದು ಇಲ್ಲಿ? ಯಾರು ಗೆದ್ದಾನ ನಿಂತು ಗೆದ್ದಾನ? ಏನು ಕೇಳಂಗಿಲ್ಲ ನೀರಿನ ಮಾತ್ರ ಮತ್ತೆ ಅದ ಈಗ ನೀರಿನ ಬಡವ್ರು ಎಲ್ಲಿ ಭಾಳ ವರ್ಷ ಅಲ್ಲ ಈಗ ಬಳಸಕ್ ಹೆಂಗ್ ಮಾಡಿದ್ರು? ಬಳಸಕ್ ಎಲ್ಲಿ ಆ ಕಡೆ ಏರಿದಾಗ ಆ ಕಡೆ ಎಲ್ಲ ಕಡೆ ಬಿಡ್ತಾನೆ. ನೀವು 6ನೇ ವಾರ್ಡ್ ಮಾತ್ರ ಹಿಂಗ ಸಮಸ್ಯೆ. ಸಂಡೂ ರಸ್ತೆ ಅಲ್ಲ